ತೊರೆಕಾಡ್ನಹಳ್ಳಿ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಆಚರಣೆ. ಹಲಗೂರು ಸಮೀಪದ ತೊರೆಕಾಡ್ನಹಳ್ಳಿ ಗ್ರಾಮದಲ್ಲಿರುವ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಕಾಲೋನಿಯ ರಂಗಮಂದಿರದಲ್ಲಿ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ನೌಕರರ ಕ್ಷೇಮಾಭಿವೃದ್ಧಿ ಸಂಘ, ಸ್ಥಳೀಯ ಸಮಿತಿ ತೊರೆಕಾಡ್ನಹಳ್ಳಿ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ನೌಕರರ ಕೇಂದ್ರ ಸಂಘ ಹಾಗೂ ಬೆಂಗಳೂರು ಜಲಮಂಡಳಿ ನೌಕರರ ಕೇಂದ್ರ ಸಂಘ, ಸ್ಥಳೀಯ ನೌಕರರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜೀವನ ಕುರಿತು ಡಾಕ್ಟರ್ ಜಗನ್ನಾಥ್ ಉಪನ್ಯಾಸ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾವೇರಿ ಮುಖ್ಯ ಕೆಲಸಗಳ ಮುಖ್ಯ ಅಭಿಯಂತರರಾದ ಎ. ರಾಜಶೇಖರ್ ವಹಿಸಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಅಭಿಯಂತರರುಗಳಾದ ಶ್ರೀ ಪ್ರೀತಂ, ಡಿ.ಎಸ್. ಶಿವಕುಮಾರ್, ಛಲವಾದಿ, ವಸೀಂ ಉಲ್ಲಾ ಖಾನ್, ತನುಶ್ರೀ, ಎಂ.ಕೆ. ಚೇತನ್, ಜಿ.ಆರ್. ಸಣ್ಣಲಕ್ಷ್ಮಣ, ಎಂ.ಎಸ್. ಸುನೀಲ್ ಕುಮಾರ್, ಬಸವರಾಜು, ಸಜ್ಜನ್, ಎಂ.ಎಸ್. ಚೇತನ್, ಅಭಿಯಂತರಾದ ಬಿ.ಕೆ. ನರೇಶ್, ಮೊಹಮ್ಮದ್ ಹನೀಫ್, ಯತ್ನಟ್ಟಿ, ಎನ್. ರಘು, ಕೆ.ಎಸ್. ಕಾರ್ತಿಕ್, ಅನಿಲ್ ಕುಮಾರ್, ಮಧು, ನಾಗರಾಜು, ಜಿ.ಆರ್. ಪಲ್ಲವಿ, ಎನ್. ರಮೇಶ್ ಸೇರಿದಂತೆ ಎಲ್ಲ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಎಚ್.ಎನ್. ಪ್ರಸಾದ್, ಹಲಗೂರು. ಬೆಂಗಳೂರು ಜಲಮಂಡಳಿಯ ಸಮಸ್ತ ಅಧಿಕಾರಿಗಳ ಪರವಾಗಿ ಹಾಗೂ ನೌಕರರ ಸಂಘದ ಪರವಾಗಿ ನಾನು ನಿಮಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಬಹಳ ಚೆನ್ನಾಗಿತ್ತು, ಅರ್ಥಪೂರ್ಣವಾಗಿ ಎಲ್ಲರಿಗೂ ಅರ್ಥ ಆಗುವ ರೀತಿಯಲ್ಲಿ ಈ ಒಂದು ವಿಷಯವನ್ನ ತಾವು ಪ್ರಸ್ತಾಪ ಮಾಡಿದ್ರಿ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಮಾರ್ಗದರ್ಶನದಂತೆ ಶಿಕ್ಷಣ ಪಡೆಯಲಿ, ಸಂಘಟಿತರಾಗಿ ಹೋರಾಟ ಮಾಡಿರಿ ಎಂಬ ಮಾರ್ಗದಂತೆ ನಾವೆಲ್ಲರೂ ನಡ್ಕೊಂತಾ ಬಂದಿದ್ದೀವಿ. ನಿಜ, ಈಗಿನ ಕಾಲಘಟ್ಟದಲ್ಲಿ ಹೊರದೇಶಕ್ಕೆ ನಮ್ಮ ಮಕ್ಕಳನ್ನ ಅಥವಾ ನಮ್ಮ ಸ್ನೇಹಿತರ ಮಕ್ಕಳನ್ನ ಓದೋದಕ್ಕೆ ಕಳಿಸಿದ್ರೆ ಅವ್ರು ಯಾರು ತಿರುಗಿ ಭಾರತ ದೇಶಕ್ಕೆ ಬರೋದಿಲ್ಲ. ಅವರೆಲ್ಲರೂ ಅಲ್ಲೇ ಓದಿ, ಅಲ್ಲೇ ಒಂದು ಕೆಲಸವನ್ನು ಹುಡುಕೊಂಡು, ಅಲ್ಲೇ ಮದುವೆ ಮಾಡಿಕೊಂಡು, ಅಲ್ಲೇ ಮನೆಯನ್ನ ಮಾಡಿಕೊಂಡು ಅವ್ರ ಕುಟುಂಬವನ್ನ ಸಾಗಿಸುವಂತ ಈ ಒಂದು ಕಾಲದಲ್ಲಿ ಕಾಣ್ತಾ ಇದ್ದೀವಿ. ಆದ್ರೆ ವಿದೇಶಕ್ಕೆ ಹೋಗಿ ಅಷ್ಟು ವಿದ್ಯೆಯನ್ನ ಪಡೆದು ವಾಪಸ್ಸು ಭಾರತಕ್ಕೆ ಬಂದು ಈ ದಿನ ನಮ್ಮೆಲ್ಲರ ಜೀವನದ ದೀಪವಾಗಿ ಬೆಳಗ್ತಾ ಇರ್ತಕ್ಕಂಥ ಬಿ.ಆರ್. ಅಂಬೇಡ್ಕರ್ ಅವರನ್ನ ನಾವಿಲ್ಲಿ ಇವತ್ತು ಸ್ಮರಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ಮಾಮರ ನ್ಯೂಸ್ ವೀಕ್ಷಿಸಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ಶುಭ ದಿನ.